ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೈತೂಸ್ ಚಾನಲ್. ನನಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ, ಹೊಲಿಗೆ ಸರಿಯಾಗಿ ಬರ್ತಾ ಇಲ್ಲ, ದಾರ ಕಟ್ಟಾಗ್ತಾ ಇದೆ, ಹಾಗೆ ಹೊಲಿಗೆ ಲೂಸಾಗಿ ಬರ್ತಾ ಇದೆ, ಪದೇ ಪದೇ ದಾರ ಕಟ್ಟಾಗ್ತಾ ಇದ್ದಾರೆ, ಮತ್ತು ಕೆಲವೊಂದು ಸಾರಿ ಹೊಲಿಗೆ ಸ್ಟಿಚ್ ಹಾಕಿದರೆ ಹೊಲಿಗೆನೇ ಬರಲ್ಲ, ಈ ಥರ ಎಲ್ಲ ತುಂಬ ಕಮೆಂಟ್ಸ್ ಮಾಡಿದ್ರಿ. ಪ್ರತಿಯೊಂದಕ್ಕೂ ಇದರಲ್ಲಿ ನಾನು ಉತ್ತರನ ಕೊಡ್ತೀನಿ ಅಂತಲೇ ಹೇಳ್ಬೋದು. ಇವಾಗ ನಾನು ಕೇಬಲ್ನ ಕನೆಕ್ಟ್ ಮಾಡಿಕೊಂಡೆ. ಕೆಲವೊಬ್ಬರು ಕಮೆಂಟ್ ಮಾಡಿದರು ಮಷಿನ್ ಚೆನ್ನಾಗಿಲ್ಲ, ಹಾಗೆ ಸರಿಯಾಗಿ ಹೊಲಿಗೆ ಬರಲ್ಲ ಅಂತ ಹೇಳಿ. ಅಂಥವ್ರಿಗೆ ಇದು ಒಂದು ಉತ್ತರ ಕೊಡ್ತೀನಿ ಅಂತಲೇ ಹೇಳ್ಬೋದು. 4 ಲೇಯರ್ ನಾನು ಬಟ್ಟೆನ ತೊಗೊಂಡಿದ್ದೀನಿ. ಒಂದೊಂದು ಕಡೆಗೂ 2 ಲೇಯರ್ ಇದೆ. 4 ಲೇಯರ್ ಬಟ್ಟೆನ ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಮಷಿನ್ ಚೆನ್ನಾಗಿಲ್ಲ, ನೀವು ಸುಮ್ಮನೆ ಪೇಯ್ಡ್ ಪ್ರಮೋಷನ್ ಮಾಡ್ತಾ ಇದ್ದೀರಾ ಅಂತ ಕೆಲವೊಂದು ಕಮೆಂಟ್ ಬಂದಿತ್ತು. ಅವ್ರಿಗೋಸ್ಕರ ಅಂತಲೇ ಅಂದ್ಕೊಡಿ. 4 ಲೇಯರ್ ಬಟ್ಟೆ ಇದು ತುಂಬ ದಪ್ಪ ಇದೆ. ಈ ಬಟ್ಟೆನ ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಹೊಲಿಗೆ ಕೂಡ ಅಷ್ಟು ಪರ್ಫೆಕ್ಟಾಗಿ ನೀಟಾಗಿ ಹೊಲಿಗೆ ಬರುತ್ತೆ. ನಾನು ನಿಮ್ಮ ಕಣ್ಣೆದುರಿಗೇನೆ ಹೊಲಿಗೆ ಹೊಲಿದು ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಓಕೆನಾ? ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಮತ್ತೆ ಅದಕ್ಕೆ ಸೊಲ್ಯೂಷನ್ ಕೂಡ ಕೊಡ್ತೀನಿ ಅಂತಲೇ ಹೇಳ್ತೀನಿ. ಇವಾಗ ಇದು ಕಂಪ್ಲೀಟಾಗಿ ಸ್ಟಿಚ್ ಆಗಿದ್ದಾಯಿತು. ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಹೊಲಿಗೆ ಬಂದಿದೆ ಅಂತ ನೀವೇ ನೋಡ್ಬೋದು. 4 ಲೇಯರ್ ಬಟ್ಟೆಗೆ ಇಷ್ಟು ಪರ್ಫೆಕ್ಟಾಗಿ ಹೊಲಿಗೆ ಬಂದಿದೆ. ಇವಾಗ ಬ್ಯಾಕ್ ಸೈಡ್ ಕೂಡ ನಾನು ನಿಮಗೆ ತೋರಿಸ್ತೀನಿ. ಅಷ್ಟೇ ಪರ್ಫೆಕ್ಟಾಗಿ ಬ್ಯಾಕ್ ಸೈಡ್ ಕೂಡ ಬಂದಿದೆ. ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದರು ಕರೆಕ್ಟಾಗಿ ಹೊಲಿಗೆ ಬರ್ತಾ ಇಲ್ಲ, ಮತ್ತು ದಾರ ಕಟ್ಟಾಗ್ತಾ ಇದೆ ಅಂತ. ದಾರ ಕಟ್ ಏನಕ್ಕೆ ಆಗ್ತಾ ಇದೆ ಅಂತ ಹೇಳ್ತೀನಿ. ಮಷಿನ್ ಜೊತೆಗೆ ಬಂದಿರೋ ದಾರ ಅಷ್ಟೊಂದು ಸ್ಟ್ರಾಂಗ್ ಇರೋದಿಲ್ಲ. ಸೊ ಹಾಗಾಗಿ ಇದನ್ನು ಬಳಸೋದನ್ನು ನಿಲ್ಲಿಸಿ ಬೇರೆದನ್ನು ಸ್ವಲ್ಪ ಚೆನ್ನಾಗಿ ಸ್ಟ್ರಾಂಗ್ ಆಗಿರೋ ದಾರನ ಬಳಸಿ ಅಂತ ಹೇಳ್ತೀನಿ. ಸೆಕೆಂಡ್ ಬಂದುಬಿಟ್ಟು ಬಾಬಿನ್ನ ನೀವು ಕೈಯಿಂದ ಸ್ಟ್ರಾಂಗಾಗಿ ನೀವು ಸುತ್ತಿದ್ರೆ ಏನಾಗುತ್ತೆ, ಟೈಟಾಗಿರತ್ತದು. ಈ ಥರ ಟೈಟಾಗಿ ಸುತ್ತಿದ್ರೆ ಏನಾಗುತ್ತೆ, ಪದೇ ಪದೇ ದಾರ ಕಟ್ಟಾಗುತ್ತೆ, ಆಮೇಲೆ ಹೊಲಿಗೆ ಕೂಡ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಕೈಯಿಂದ ಬಾಬಿನ್ನ ಸುತ್ತೋದಕ್ಕೆ ಹೋಗಬೇಡಿ, ಮಷಿನ್ನಲ್ಲೇ ಬಾಬಿನ್ನ ಸುತ್ಕೊಳ್ಳಿ. ಮತ್ತು ಇಲ್ಲಿ ಬಾಬಿನ್ ಹಾಕಿರ್ತಾರಲ್ಲ ನೀವು, ಬಾಬಿನಲ್ಲಿ ಟೈಟಾಗಿ ದಾರ ಸುತ್ತಿ ಹಾಕಿದರೆ ಏನಾಗುತ್ತೆ, ಇದು ಕೆಳಗಡೆ ಬಂದು ಕಟ್ಟಾಗತ್ತೆ, ಪದೇ ಪದೇ ದಾರ ಕಟ್ಟಾಗತ್ತೆ. ಇದು ಕೂಡ ಒಂದು ರೀಸನ್ನು. ಬಾಬಿನ್ನ ಸುತ್ತೋದಕ್ಕೆ ಅಂತ ಹೇಳಿನೇ ಸೈಡಿಗೆ ಒಂದು ಈ ಥರ ಬೋಲ್ಟ್ ಥರ ಕೊಟ್ಟಿದ್ದಾರಲ್ಲ, ಸೊ ಇಲ್ಲೇ ನೀವು ಬಾಬಿನ್ನ ಸುತ್ಕೊಳ್ಳಿ. ಆವಾಗ ನಿಮಗೆ ದಾರ ಕರೆಕ್ಟಾಗಿ ಬರುತ್ತೆ, ಏನೂ ತೊಂದರೆ ಆಗದೆ. ಈ ಬಾಬಿನ್ನ ಯಾವ ಥರ ಸುತ್ತಬೇಕು ಅಂತ ನಾನು ಈ ವಿಡಿಯೋ ಕೊನೆಯದಲ್ಲಿ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಸ್ಟಿಚ್ ಯಾಕೆ ಲೂಸ್ ಆಗಿ ಬರುತ್ತೆ, ಹಾಗೆ ಚೆನ್ನಾಗಿ ಯಾಕೆ ಬರಲ್ಲ ಅನ್ನೋದಕ್ಕೆ ರೀಸನ್ ಹೇಳ್ತೀನಿ. ಇಲ್ಲಿದೆ ಅಲ್ಲ, ಇದೇ ಮೇನ್ ರೀಸನ್ನು. ನೀವು ಇದನ್ನು ಲೂಸಾಗಿ ಮಾಡಿಕೊಂಡ್ರೆ ಏನಾಗುತ್ತೆ, ಥ್ರೆಡ್ ಯಾವಾಗಲೂ ಸ್ಟಿಚ್ ಮಾಡಿದಾಗ ಆ ಸ್ಟಿಚ್ ಎಲ್ಲ ಲೂಸಾಗಿ ಬರುತ್ತೆ. ಸೊ ನೀವು ಟೈಟಾಗಿ ಜಾಸ್ತಿ ಮಾಡಿಕೊಂಡ್ರೆ ಏನಾಗುತ್ತೆ, ಪದೇ ಪದೇ ದಾರ ಕಟ್ಟಾಗತ್ತೆ. ನೀವು ಇಲ್ಲಿದೆಯಲ್ಲ, ಇದನ್ನು ಯಾವತ್ತೂ ಮೂವ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ಸರಿ ಸೆಟ್ ಮಾಡಿಕೊಂಡ್ರೆ ಮುಗೀತು. ಇಲ್ಲಾಂದರೆ ಹೊಸದು ಏನು ತೊಗೊಂಡು ಬಂದಿರ್ತಾರಲ್ಲ ಮಷಿನ್ನು, ಅದರಲ್ಲಿ ಅವರು ಕರೆಕ್ಟಾಗಿ ಇಟ್ಕೊಟ್ಟಿರ್ತಾರೆ. ಬೈ ಚಾನ್ಸ್ ನೀವೇನಾದರೂ ಇದನ್ನು ಮೂವ್ಮೆಂಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ನೀವು ಅದನ್ನು ರೀಸೆಟ್ ಮಾಡ್ಕೋಬೇಕು. ಯಾವ ಥರ ರೀಸೆಟ್ ಮಾಡ್ಕೋಬೇಕು, ಹಾಗೆ ಇದನ್ನು ನೀವು ಯಾವ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಹಾಗೆ ಲೂಸಾಗಿ ಏನಕ್ಕೆ ಬರುತ್ತೆ ಅಂತ ಹೇಳಿದೆ ಅಲ್ಲ, ಇದನ್ನು ನೀವು ಲೂಸಾಗಿ ಮಾಡಿಕೊಂಡ್ರೆ ಥ್ರೆಡ್ ಯಾವಾಗಲೂ ಸ್ಟಿಚಸ್ಸು ಲೂಸಾಗಿ ಬರುತ್ತೆ. ಇದನ್ನು ಟೈಟಾಗಿ ಮಾಡಿಕೊಂಡ್ರೆ ಪದೇ ಪದೇ ದಾರ ಕಟ್ಟಾಗತ್ತೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ಲೂಸ್ ಮಾಡ್ಕೊಂಡಿದ್ದೀನಿ, ಕಂಪ್ಲೀಟಾಗಿ ಲೂಸ್ ಮಾಡ್ಕೊಂಡಿದ್ದೀನಿ. ನಂದು ಮೊದಲಿಗೆ ಪರ್ಫೆಕ್ಟಾಗಿ ಬಂದಿತ್ತು. ಆಲ್ರೆಡಿ ನಾನು ಒಂದು ಹೊಲಿಗೆನ ಹೊಲಿದು ತೋರಿಸಿದೆ ಅಲ್ಲ, ಆ ಬಟ್ಟೆಯಲ್ಲಿ ಏನಾಗಿತ್ತು, ಕರೆಕ್ಟಾಗಿ ಸ್ಟಿಚಸ್ಸು ಬಂದಿತ್ತು. ಇವಾಗ ಸೆಕೆಂಡ್ ಒಂದು ಬಟ್ಟೆಯಲ್ಲಿ ತೋರಿಸ್ತಾ ಇದ್ದೀನಿ, ಹಾಗೆ ಇದನ್ನು ಲೂಸ್ ಕೂಡ ಮಾಡ್ಕೊಂಡಿದ್ದೀನಿ. ಆವಾಗ ದಾರ ಯಾವ ಥರ ಬರುತ್ತೆ ಅಂತ ನೀವೇ ನೋಡಿ, ಎಷ್ಟು ಕೆಟ್ಟದಾಗಿ ಬರುತ್ತೆ ಅಂತ ನೋಡಿ. ಒಂಚೂರು ಥ್ರೆಡ್ಡು ಚೆನ್ನಾಗಿ ಬರಲ್ಲ, ಹಾಗೆ ಸ್ಟಿಚಸ್ ಕೂಡ ಪರ್ಫೆಕ್ಟಾಗಿ ಬರೋದಿಲ್ಲ. ನೀವೇ ನೋಡಿದ್ರೆ ಫಸ್ಟು ನಂದು ಯಾವ ಥರ ಪರ್ಫೆಕ್ಟಾಗಿ ಹೊಲಿಗೆ ಬಂದಿತ್ತು ಅಂತ ಹೇಳಿ. ಬಟ್ ಇವಾಗ ನಾನು ಅದನ್ನು ಲೂಸ್ ಮಾಡಿಕೊಂಡಾಗ ಯಾವ ಥರ ಹೊಲಿಗೆ ಬರ್ತಾ ಇದೆ, ಲೂಸಾಗಿ ಬರ್ತಾ ಇದೆ. ಇವಾಗ ಇದಕ್ಕಿಂತ ಸ್ವಲ್ಪ ಬೆಟರಾಗಿ ಹೊಲಿಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಚೂರು ಟೈಟ್ ಮಾಡ್ಕೊತಾ ಇದ್ದೀನಿ. ನಾನು ಆಗಲೇ ತುಂಬ ಲೂಸ್ ಮಾಡ್ಕೊಂಡಿದ್ದೆ, ಅದಕ್ಕೆ ಆ ಥರ ಬಂತು. ಇವಾಗ ಒಂದು ಸ್ವಲ್ಪ ಟೈಟ್ ಮಾಡ್ಕೊತಾ ಇದ್ದೀನಿ, ಯಾವ ಥರ ಹೊಲಿಗೆ ಬರುತ್ತೆ ಅಂತ ತೋರಿಸ್ತೀನಿ. ಕಂಪೇರಿಸಮ್ ನಿಮಗೆ ಅಂದರೆ ನೀವು ಯಾವ ಥರ ಸೆಟ್ ಮಾಡ್ಕೋಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು ಅಂದರೆ ಇದೇ ಥರ ಹೊಲಿದು ನೋಡ್ಕೋಬೇಕು. ಇವಾಗ ಹೊಲಿಗೆ ಓಕೆ ಆಗಿದೆ ಅಂದಮೇಲೆ ಅದನ್ನು ಬಿಟ್ಬಿಡ್ಬೇಕು ಅಷ್ಟಕ್ಕೆ. ಇಲ್ಲ ಇನ್ನೂ ಹೊಲಿಗೆ ಚೆನ್ನಾಗಿ ಬರ್ತಾ ಇಲ್ಲ ಅಂತಂದರೆ ಮತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು. ಇವಾಗ ಹೊಲಿಗೆ ನಂದಾಗಲೇ ಚೆನ್ನಾಗಿ ಬರ್ತಾ ಇರಲಿಲ್ಲ, ಸ್ವಲ್ಪ ಮೊದಲಿನಕ್ಕಿಂತ ಸ್ವಲ್ಪ ಬೆಟ್ರಾಗಿ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಯಾವ ಥರ ಬರುತ್ತೆ ಅಂತ ನೋಡೋಣ. ಓಹ್, ದಿಸ್ ಈಸ್ ದ ಬೆಟರ್. ಮೊದಲಿನಕ್ಕಿಂತ ಸ್ವಲ್ಪ ಇದು ಬೆಟರ್ ಆಗಿ ಬಂದಿದೆ. ಮೊದಲು ತೀರಾ ಖರಾಬಾಗಿ ಕೆಟ್ಟದಾಗಿ ಬಂದಿತ್ತು. ಇವಾಗ ಸೆಕೆಂಡ್ ಒನ್ ಹೊಲಿಗೆ ನೋಡ್ಬೋದು, ಅದೇ ನಾನಿವಾಗ ಪ್ರೆಸೆಂಟ್ ಹಾಕಿರೋದು. ಅದು ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಮುಂಚೆಕ್ಕಿಂತ ಒಂಚೂರು ಬೆಟ್ರಾಗಿ ಬಂದಿದೆ ಅಲ್ವಾ?
ಇವಾಗ ಇನ್ನೂ ಒಂದ್ಸರಿ ಅಡ್ಜಸ್ಟ್ ಮಾಡ್ಕೊಂಡು ತೋರಿಸ್ತೀನಿ. ಇದೇ ಥರ ನೀವು 3 ಸರಿ ಅಡ್ಜಸ್ಟ್ ಮಾಡ್ಕೊಂಡು ನೀವು ಮಾಡ್ಕೊಂಡು ನೋಡ್ಬೇಕು. ಇವಾಗ ಒಂದ್ ಸ್ವಲ್ಪ ಜಾಸ್ತಿ ಟೈಟ್ ಮಾಡ್ತೀನಿ. ಅಂದ್ರೆ ತೀರಾ ಟೈಟ್ ಅಲ್ಲ, ಒಂದು ಮೀಡಿಯಂ ಅಡ್ಜಸ್ಟ್‌ಮೆಂಟಿಂಗ್ ಅದು. ಜಾಸ್ತಿ ನೀವು ಟೈಟ್ ಮಾಡ್ಕೊಂಡ್ರೆ ಪದೇ ಪದೇ ದಾರ ಕಟ್ ಆಗತ್ತೆ. ದಾರ ಮೇಲಿಂದ ಕೆಳಗಡೆನೆ ಬರಲ್ಲ ಟೈಟ್ ಆದ್ರೆ. ಏನಕ್ಕಂದ್ರೆ ಎಡದ್ರ ಮಧ್ಯೆ ನಮ್ದು ದಾರ ಪಾಸ್ ಆಗಿ ಕೆಳಗಡೆ ಬರಬೇಕು. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ಜಾಸ್ತಿ ಟೈಟ್ ಮಾಡ್ಕೋಬಾರ್ದು ಮತ್ತೆ ಜಾಸ್ತಿ ಲೂಸ್ ಕೂಡ ಮಾಡಬಾರ್ದು. ಥರ್ಡ್ ಟೈಮ್ ಹೊಲಿಗೆ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಯಾಕಂದ್ರೆ ಇದು ಪರ್ಫೆಕ್ಟ್ ಸೆಟ್ಟಿಂಗ್ ಅಂತ. ಈ ತರ ನೀವು ಸೆಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಕರೆಕ್ಟಾಗಿ ಎಷ್ಟು ನೀಟಾಗಿ ಹೊಲಿಗೆ ಬಂದಿದೆ ಮತ್ತೆ ಎಷ್ಟು ಚೆನ್ನಾಗಿ ಕೂಡ ಬಂದಿದೆ ಅಂತ. ನೀವೇ ನೋಡಿ, ಮುಂಚೆ 2 ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಅಲ್ವಾ? ಸೊ ಈ ತರ ನೀವು ಅಡ್ಜಸ್ಟ್‌ಮೆಂಟಿಂಗ್‌ನ ಮಾಡ್ಕೋಬೇಕು. ಒಂದ್ಸರಿ ಈ ಥರ ಅಡ್ಜಸ್ಟ್‌ಮೆಂಟಿಂಗ್‌ನ ಮಾಡ್ಕೊಂಡ್ರೆ ಮುಗೀತು. ನೀವು ಪದೇ ಪದೇ ಅದನ್ನೆಲ್ಲ ಮೂವ್ ಮಾಡೋದಕ್ಕೆ ಹೋಗಬೇಡಿ. ಆವಾಗ ಕರೆಕ್ಟಾಗಿ ಹೊಲಿಗೆ ರೆಗ್ಯುಲರ್ ಆಗಿ ಬರುತ್ತೆ. ಮತ್ತು ಯಾವಾಗಲೂ ಮಷಿನ್ನ ನೀವು ಯೂಸ್ ಮಾಡಬೇಕಂದ್ರೆ ತುಂಬ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಇವಾಗ ಬಾಬಿನ್ನ ಯಾವ ಥರ ಸುತ್ತಬೇಕು ಅಂತ ಹೇಳ್ತೀನಿ. ಮೊದಲಿಗೆ ನೀವು ಯಾವ ಬಾಬಿನ್ನ ತೊಗೋತೀರಲ್ಲ ಸುತ್ಕೊಳ್ಳೋದಕ್ಕೆ, ಆ ಬಾಬಿನ್ನ ತೊಗೊಂಡ್ಬಿಟ್ಟು ಒಂದು 3-4 ರೌಂಡು ಫಸ್ಟು ಕೈಯಿಂದನೇ ಸುತ್ಕೊಳ್ಳಿ ಹಾಗೆ. ನೀವು ಈ ಬಾಬಿನ್ನ ಸುತ್ತಬೇಕಾದ್ರೆ ಅಥವಾ ಈ ಬಾಬಿನ್ನ ಈ ಮಷೀನಿಂದ ಸುತ್ತಬೇಕಾದ್ರೆ ಒಂದು ತಲೆಯಲ್ಲಿ ಇಟ್ಕೋಬೇಕು. ಅಲ್ಲಿ ಏನು ನೀಡಲ್ ಇದೆಯಲ್ಲ ಸೂಜಿ, ಆ ಸೂಜಿಯಲ್ಲಿ ದಾರ ಇರಬಾರ್ದು. ಹಾಗೆ ನೀವು ಕಂಪ್ಲೀಟಾಗಿ ಆ ಮಷೀನಲ್ಲಿರೋ ಎಲ್ಲ ದಾರನೂ ತೆಗೆದಿರಬೇಕು. ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ಮಷೀನ್ ಕೆಟ್ಟೋಗುತ್ತೆ. ಸೊ ನೀವು ಏನು ಮಾಡಬೇಕು, ನೀಡಲಲ್ಲಿ ದಾರ ಮಾತ್ರ ಇರಬಾರ್ದು. ಈ ಬಾಬಿನ್ನ ಇದಕ್ಕೆ ಈ ಥರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದರೆ ಮುಗೀತು, ತನ್ನಷ್ಟಕ್ಕೆ ತಾನೇ ಕೂತ್ಕೊಂಡಿರುತ್ತೆ. ಅಂದರೆ ಜಾಸ್ತಿ ಏನು ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಕೂತ್ಕೊಳತ್ತೆ ಈಸಿಯಾಗಿ. ಈ ಥರ ನೀವು ಮೂವ್ ಮಾಡ್ಕೋಬೇಕು. ಇವಾಗ ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ ನಾನು. ಈ ಥರ ಹಾಕ್ಕೊಳ್ಬೇಕು. ಇವಾಗ ಕೈಯಲ್ಲಿ ದಾರ ಇಟ್ಕೊಂಡ್ಬಿಟ್ಟು ಈ ಥರ ನೀವು ಮೂವ್ ಮಾಡ್ಕೋಬೇಕು. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಮೂವ್ ಮಾಡ್ಕೊತಾ ಇರಬೇಕು. ಅಂದರೆ ಕಂಪ್ಲೀಟಾಗಿ ಫಿಲ್ ಆಗುತ್ತೆ ಅದು ಬಾಬಿನ್. ನೀವು ಒಂದೇ ಕಡೆ ದಾರ ಇಟ್ಟರೆ ಆ ದಾರ ಒಂದೇ ಕಡೆ ಸುತ್ಕೊಳತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ನೀವು ಎಲ್ಲ ಕಡೆಗೂ ಸುತ್ಕೊಳ್ಳೋ ಹಾಗೆ ನೀವು ಕೈನ ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಮೂವ್ ಮಾಡ್ಕೊತಾ ಇರಬೇಕು. ಆವಾಗ ಪರ್ಫೆಕ್ಟಾಗಿ ಬಾಬಿನ್ನ ತನ್ನಷ್ಟಕ್ಕೆ ತಾನೇ ಸುತ್ಕೊಳ್ಳುತ್ತೆ ದಾರ. ಇವಾಗ ಕಂಪ್ಲೀಟಾಗಿ ಬಾಬಿನ್ ಕೂಡ ಸುತ್ಕೊಂಡಿದ್ದಾಯಿತು. ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಾಬಿನ್ ಸುತ್ತಿದೆ ನೋಡಿ. ಈ ಥರ ಆದರೆ ನಿಮಗೆ ದಾರ ಕಟ್ಟಾಗಲ್ಲ, ಹಾಗೆ ಹೊಲಿಗೆ ಕೂಡ ಏನೂ ತೊಂದರೆ ಆಗಲ್ಲ, ಹೊಲಿಗೆ ಚೆನ್ನಾಗಿ ಬರುತ್ತೆ. ಮಷಿನ್ ರನ್ ಆಗ್ತಾ ಇದೆ ಆದರೆ ಸ್ಟಿಚ್ ಬರ್ತಾ ಇಲ್ಲ ಅಂತ ಹೇಳಿ ಕಮೆಂಟ್ ಬಂದಿತ್ತು. ಆದರೆ ಅದಕ್ಕೋಸ್ಕರ ಅಂತ ಬೇರೆನ ವಿಡಿಯೋ ಮಾಡ್ತೀನಿ, ಯಾಕಂದರೆ ಅದು ಸ್ವಲ್ಪ ಬಿಗ್ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.